ಈ ಸಂಘಟನೆಗಳು ಅಥವಾ ಈ ಒಂದು ಸರ್ಕಾರದ ಏನಪ್ಪ ಗಿಣಿಗಳು ಇವರು 55 ಶಾಸಕರ ಟಾರ್ಗೆಟ್ ಇಟ್ಟಿದ್ದಾರೆ. ಮತ್ತು ಇನ್ನೊಂದಿಲ್ಲಿ ಗಮನಿಸಬೇಕಾಗಿದ್ದೇನಪ್ಪ, ನಾವು ನೆನ್ಪಿಡಬೇಕಾಗಿದ್ದು ಭಾಳ ಸ್ಪಷ್ಟವಾಗಿ, ಇಲ್ಲಿ ಯಾವ ಶಾಸಕರು ಪ್ರಾಮಾಣಿಕರಲ್ಲ, ಪ್ರಾಮಾಣಿಕವಾಗಿ ಆಯ್ಕೆಯಾದವರಲ್ಲ ಅನ್ನೋದು ಸ್ಪಷ್ಟ ಆಗುವಂಥದ್ದು. ಯಾಕೆಂದ್ರೆ ಪ್ರಾಮಾಣಿಕವಾಗಿ ಆಯ್ಕೆಯಾದಂಥ ವ್ಯಕ್ತಿ ಯಾರಿಗೂ ಬೆದರೋದಿಲ್ಲ. ಬರ್ಬಿಡ್ರಿ CBI ಬರಲಿ ಮತ್ತೇನು ಬರಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ 55 ಶಾಸಕರು ಅವರ ವೈಯಕ್ತಿಕ ಎಲ್ಲನೂ ಹಿಡಿದ್ರು ಉಳಿತದ CBI. ಅದಕ್ಕೆ ಈಗಾಗಲೇ ಆರ್ಡರ್ ಕೊಟ್ಟಿದೆ ಮೋದಿ ಸರ್ಕಾರ ಅನ್ನೋ ಮಾತುಗಳು ಮಾತಾಡ್ತಾ ಇದ್ದಾರೆ, ಹರಿಬಿಡ್ತಾ ಇದ್ದಾರೆ. ಇವೆಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಗಾಳಿ ಮಾತುಗಳು ಅಂತ ಹೇಳ್ಬೋದು. ಬಟ್ ರಾಜಕೀಯದಲ್ಲಿ ಯಾವುದೂ ಗಾಳಿ ಮಾತನೂ ಅಲ್ಲ, ಸತ್ಯ ಸುದ್ದಿನೂ ಅಲ್ಲ, ಸುಳ್ಳು ಸುದ್ದಿನೂ ಅಲ್ಲ. ಯಾಕಂದರೆ ಯಾವಾಗ ಯಾರು ಮಿತ್ರ ಇರ್ತಾರೆ, ಯಾರು ಸತ್ಯ ಇರ್ತಾರೋ ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ಮೀರಿಯೂ DK ಶಿವಕುಮಾರ್ ಒಂದು ಪ್ರಬಲವಾದ ನಂಬಿಕೆ ಏನಪ್ಪ ಅಂತಂದ್ರೆ, ಮೂಲತಃ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗೋದು ಭಾಳ ಕಷ್ಟ ಅಂತ ಅಂತೀವಿ ನಾವು. ಅದರಲ್ಲಿ ಗುರು ಏನು ಮಾಡಿದರು, ಕೊನೆಗೆ ನಮ್ಮ ಕೃಷ್ಣ ಅವರು, SM ಕೃಷ್ಣ ಅವರು ಇಲ್ಲಿ ಅಧಿಕಾರ ಸಿಗಲಿಲ್ಲ ಅಂದಾಗ ಸಹಜವಾಗಿ ಜಂಪ್ ಆದರು BJPಗೆ ಅಂತೇಳಿ. ಇವತ್ತು BJP ಆದರೂ ಸಹಿತ ಪಾರ್ಟಿಗಳನ್ನು ಹೊಡೆಯುವಲ್ಲೇ, ತುಂಡು ಮಾಡುವಲ್ಲೇ ಮಹಾರಾಷ್ಟ್ರ ದೊಡ್ಡ ಸಾಕ್ಷಿ ಅದ. ನಂತರದಲ್ಲಿ ಏನು ಮಾಡ್ತಾರೆ ಮತ್ತು ಬೇರೆ, ಸಂಜೆ ಅವ್ರನ್ನ ಹೊರಗಿಟ್ಟಿದ್ದಾರೋ ಮುಂತಿದ್ದಾರೋ, ಅವ್ರಿಗೆ ಕಸದ್ರು ಬಿಟ್ಟರು ಬೇರೆ, ಸಂಜೆ ಅವ್ರನ್ನ ತೊಗೊಂಡ್ರು, ಉಪಯೋಗ ಮಾಡಿಕೊಂಡ್ರು, ಮುಖ್ಯಮಂತ್ರಿ ಮಾಡಿದ್ರು. ಇವತ್ತು ಒಂದು ಭಾಗ ಇಟ್ಕೊಂಡು ಹೊರಟಿದ್ದಾರೆ ಅಷ್ಟೇ. ಅದು ಮ್ಯಾಕ್ಸಿಮಮ್ 53 ಸೀಟ್ಗಳು ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ ಅಂದ ತಕ್ಷಣ ಬಿಡ್ಲಿಕ್ಕೆ ಬರೋದಿಲ್ಲಪ್ಪ ಅಂದ ಕಾರಣಕ್ಕಾಗಿ. ಹೀಗಾಗಿ ಇವತ್ತು ನಮ್ಮ DK ಶಿವರು ಅವರು ಸಹ ಅಧಿಕಾರಕ್ಕಾಗಿ ಬಡದಾಡುವಂಥವ್ರು, ಅದರಲ್ಲಿ ಎರಡು ಮಾತು ಇಲ್ಲ. ಅವ್ರು ಯಾಕೆ ಬದಲಾಗುವುದಿಲ್ಲ ಅನ್ನೋ ಪ್ರಶ್ನೆಯೂ ಸಹಿತ ಅನೇಕರು ಕೇಳ್ತಾ ಇದ್ದಾರೆ. ಇದರ ಅರ್ಥ ಸಿಗಡಿಗೆ ಹೋಗಿ ಅಲ್ಲೇ ಫಡ್ನವೀಸರನ್ನು ಭೇಟಿಯಾಗಿ ಮುಂದಿನ ಸ್ಟ್ರಾಟಜಿ ಮಾಡ್ಬೋದಾ ಅನ್ನೋದು ಜೋರು